ಶ್ರೀ ಹೈಗ್ರೀವ ಸಂಪದಾ ಸ್ತೋತ್ರ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನು ಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಸ ವೈಕುಂಠ ಕವಾಟೋದ್ಘಾಟನಕ್ಷಮಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಇತಿ ಶ್ರೀ ಮಧ್ವಾದಿರಾಜ ಪೂಜ್ಯ ಚರಣ ವಿರಚಿತಂ ಹಯಗ್ರೀವ ಸಂಪದಾ ಸ್ತೋತ್ರಂ ಸಂಪೂರ್ಣಂ. ಹಯಗ್ರೀವ ಸಂಪದಾ ಸ್ತೋತ್ರವು ಅತ್ಯಂತ ಪವಿತ್ರವಾದ ಮತ್ತು ಪ್ರಸಿದ್ಧ ಸ್ತೋತ್ರವಾಗಿದೆ. ಇದನ್ನು ಶ್ರೀ ವಾದಿರಾಜ ತೀರ್ಥ ಅವರು ರಚಿಸಿದ್ದಾರೆ. ಈ ಸ್ತೋತ್ರವು ಶ್ರೀ ಹಯಗ್ರೀವರನ್ನು ಸ್ತುತಿಸುತ್ತದೆ. ಇಂದು ನಾವು ಬಹಳ ಶಕ್ತಿಶಾಲಿಯಾದ ಶ್ರೀ ಹಯಗ್ರೀವ ಸಂಪದಾ ಸ್ತೋತ್ರದ ಮಹಿಮೆ ಮತ್ತು ಅದರ ಪ್ರತಿಯೊಂದು ಶ್ಲೋಕದ ಅರ್ಥ ಹಾಗೂ ಇದನ್ನು ಪಠಿಸುವುದರಿಂದ ಸಿಗುವ ಫಲಗಳ ಬಗ್ಗೆ ನಾನು ತಿಳಿಸ್ತೇನೆ. ಈ ಸ್ತೋತ್ರವನ್ನು ಮಹಾನ್ ಯತಿಗಳಾದ ಶ್ರೀಮದ್ ವಾದಿರಾಜ ತೀರ್ಥರು ರಚಿಸಿದ್ದಾರೆ. ಈ ಸ್ತೋತ್ರವು ಚಿಕ್ಕದಾಗಿದ್ದರೂ ಅದರಲ್ಲಿರುವ ಶಕ್ತಿ ಅಪಾರವಾಗಿದೆ. ಜ್ಞಾನ, ನೆನಪಿನ ಶಕ್ತಿ, ವಾಕ್ಚಾತುರ್ಯ, ಐಶ್ವರ್ಯ ಮತ್ತು ದೈವಾನುಗ್ರಹವನ್ನು ಕೋರುವವರು ಈ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿದರೆ ನಮಗೆ ಇದರದ್ದು ಫಲ ದೊರೆಯುತ್ತದೆ. ಹಯಗ್ರೀವ ಸ್ವಾಮಿ ಅಂದರೆ ಯಾರು ಅಂದರೆ, ಶ್ರೀ ಹಯಗ್ರೀವರು ಮಹಾವಿಷ್ಣುವಿನ ಜ್ಞಾನ ಸ್ವರೂಪದ ಅವತಾರ. ಹಯ ಎಂದರೆ ಕುದುರೆ, ಗ್ರೀವ ಎಂದರೆ ಕುತ್ತಿಗೆ ಅಥವಾ ಮುಖ. ಕುದುರೆಯ ಮುಖದೊಂದಿಗೆ ದಿವ್ಯ ರೂಪದಲ್ಲಿ ಕಾಣಿಸಿಕೊಳ್ಳುವ ಹಯಗ್ರೀವ ಸ್ವಾಮಿಯು ಎಲ್ಲ ವಿದ್ಯೆಗಳ ಮೂಲವೆಂದು ಶಾಸ್ತ್ರಗಳು ತಿಳಿಸುತ್ತವೆ. ಪುರಾಣಗಳ ಪ್ರಕಾರ ಮಧು ಮತ್ತು ಕೈಠಬ ಎಂಬ ರಾಕ್ಷಸರು ವೇದಗಳನ್ನು ಅಪಹರಿಸಿದಾಗ ಶ್ರೀ ಮಹಾವಿಷ್ಣು ಹಯಗ್ರೀವ ಅವತಾರವನ್ನು ಧರಿಸಿ ವೇದಗಳನ್ನು ಮರಳಿ ಪಡೆದು ಲೋಕಕ್ಕೆ ಜ್ಞಾನವನ್ನು ಕಾಪಾಡಿದರು. ಆದ್ದರಿಂದ ಹಯಗ್ರೀವರು ವಿದ್ಯೆ, ಬುದ್ಧಿ ಮತ್ತು ಸತ್ಯಜ್ಞಾನದ ಸಂಕೇತವಾಗಿದ್ದಾರೆ. ಈ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೇ. ಈ ಶ್ಲೋಕದಲ್ಲಿ ಹಯಗ್ರೀವರನ್ನು ಜ್ಞಾನ ಮತ್ತು ಆನಂದದ ಸ್ವರೂಪ, ಸ್ಫಟಿಕದಂತೆ ನಿರ್ಮಲರು ಹಾಗೂ ಎಲ್ಲ ವಿದ್ಯೆಗಳ ಆಧಾರ ಎಂದು ಸ್ತುತಿಸಲಾಗಿದೆ. ಈ ಶ್ಲೋಕವನ್ನು ಪ್ರತಿದಿನ ಪಠಿಸಿದರೆ ಮನಸ್ಸಿಗೆ ಏಕಾಗ್ರತೆ, ಕಲಿಯುವ ಆಸಕ್ತಿ ಮತ್ತು ಉತ್ತಮ ನೆನಪಿನ ಶಕ್ತಿ ಬೆಳೆಯುತ್ತದೆ ಅಂತ ನಂಬಲಾಗಿದೆ. ಮತ್ತು ಇನ್ನು ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಇದರ ಅರ್ಥ ಏನಂದ್ರೆ, ಭಕ್ತಿಯಿಂದ ಹಯಗ್ರೀವ ನಾಮವನ್ನು ಜಪಿಸುವವರ ಪಾಪಗಳು ಕ್ಷೀಣಿಸುತ್ತವೆ, ಅಜ್ಞಾನ ರೂಪದ ದಾರಿದ್ರ್ಯ ದೂರವಾಗ್ತದೆ ಮತ್ತು ಮನಸ್ಸಿಗೆ ಧೈರ್ಯ ಮತ್ತು ಆಶಾವಾದ ಮೂಡುತ್ತದೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಗಂಗಾ ಪ್ರವಾಹವತ್. ಈ ಹಯಗ್ರೀವ ನಾಮವನ್ನು ಜಪಿಸುವವರ ಮಾತು ಸ್ಪಷ್ಟವಾಗುತ್ತದೆ, ಮಾತನಾಡುವಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ, ಜ್ಞಾನವನ್ನು ಸುಲಭವಾಗಿ ವ್ಯಕ್ತಪಡಿಸುವ ಶಕ್ತಿ ದೊರೆಯುತ್ತದೆ. ಆದ್ದರಿಂದ ಶಿಕ್ಷಕರು, ವಕೀಲರು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕವಾಗಿ ಭಾಷಣ ಮಾಡ್ತಿರ್ತಾರಲ್ಲ, ಈ ಸ್ತೋತ್ರವನ್ನು ವಿಶೇಷವಾಗಿ ಪಠಿಸಿದರೆ ಉತ್ತಮ ಫಲ ದೊರೆಯುತ್ತದೆ. ಇನ್ನೊಂದು ಶ್ಲೋಕ ಇದರೊಳಗದಲ್ಲ, ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಸ ವೈಕುಂಠ ಕವಾಟೋದ್ಘಾಟನಕ್ಷಮಃ. ಈ ಶ್ಲೋಕವು ಹಯಗ್ರೀವ ನಾಮದ ಮಹಿಮೆಯನ್ನು ಹೇಳುತ್ತದೆ. ಭಕ್ತಿಯಿಂದ ಉಚ್ಚರಿಸಲ್ಪಟ್ಟ ಹಯಗ್ರೀವ ನಾಮವು ಭಗವಂತನ ಅನುಗ್ರಹಕ್ಕೆ ದಾರಿಯಾಗುತ್ತದೆ ಎಂಬುದನ್ನು ಕಾವ್ಯಾತ್ಮಕವಾಗಿ ತಿಳಿಸುತ್ತದೆ. ಇದರದ್ದು ಕೊನೆಯದೊಳಗಿದ್ದು ಫಲಶ್ರುತಿ. ಕೊನೆ ಶ್ಲೋಕದಲ್ಲಿ ಈ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸುವವರಿಗೆ ಸಂಪತ್ತು, ಜ್ಞಾನ, ಕೀರ್ತಿ ಮತ್ತು ದೈವ ಕೃಪೆ ದೊರೆಯುತ್ತದೆ ಎಂದು ಹೇಳಲಾಗಿದೆ. ಇಲ್ಲಿ ಸಂಪತ್ತು ಎಂದರೆ ಕೇವಲ ಹಣವಲ್ಲ, ಉತ್ತಮ ಆರೋಗ್ಯ, ಉತ್ತಮ ಕುಟುಂಬ, ಉತ್ತಮ ಜ್ಞಾನ, ಸಂಸ್ಕಾರ, ಮನಃಶಾಂತಿ ಮತ್ತು ದೇವರ ಕೃಪೆ ಇವೆಲ್ಲವೂ ನಿಜವಾದ ಸಂಪತ್ತು. ಇದನ್ನು ಯಾವಾಗ ಪಠಿಸಬೇಕಂತಂದ್ರೆ, ಬೆಳಗ್ಗೆ ಸ್ನಾನ ಮಾಡಿದ ನಂತರ ಪೂಜೆಯ ಸಮಯದಲ್ಲಿ ಪಠಿಸುವುದು ಅತ್ಯುತ್ತಮ. ಓದು ಪ್ರಾರಂಭಿಸುವ ಮೊದಲು ಪಠಿಸಿದರೆ ಏಕಾಗ್ರತೆ ಹೆಚ್ಚುತ್ತದೆ ಎಂದು ಹೇಳಲಾಗಿದೆ. ಅಥವಾ ನಿಮಗೆ ದಿವಸನೂ ಓದಲಿಕ್ಕೆ ಪಠಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಗುರುವಾರ ಮತ್ತು ಅಥವಾ ಬುಧವಾರ ಪಠಿಸೋದರಿಂದ ವಿಶೇಷ ನಿಮಗೆ ಫಲ ಸಿಗುತ್ತದೆ. ಸಾಧ್ಯವಾದರೆ ಒಂದು ತುಪ್ಪದ ದೀಪ ಹಚ್ಚಿ ಹಯಗ್ರೀವ ದೇವರ ಸ್ವಾಮಿ ಚಿತ್ರ ಅಥವಾ ವಿಷ್ಣುವಿಂದು ದೇವರದ್ದು ಮುಂದೆ ಕೂತು ನಾವು ಇದನ್ನು ಭಕ್ತಿಯಿಂದ ಪಠಿಸಬೇಕು. ಈ ಸ್ತೋತ್ರವನ್ನು ಮಹಿಳೆಯರು, ಪುರುಷರು, ವಿದ್ಯಾರ್ಥಿಗಳು, ಉದ್ಯೋಗಿಗಳು ಎಲ್ಲರೂ ಪಠಿಸಬಹುದು. ಇಷ್ಟೇ ಮುಖ್ಯವಾದದ್ದು ಭಕ್ತಿ, ಶ್ರದ್ಧೆ ಮತ್ತು ನಿಯಮಿತವಾಗಿ ಪಠಿಸಬೇಕು. ಇಂದಿನ ಕಾಲದಲ್ಲಿ ಹಣಕ್ಕಿಂತ ಅಮೂಲ್ಯವಾದದ್ದು ಜ್ಞಾನ. ಜ್ಞಾನವಿದ್ದರೆ ಸಂಪತ್ತು ಬರುತ್ತದೆ, ಗೌರವವೂ ಬರುತ್ತದೆ, ಜೀವನದಲ್ಲಿ ಯಶಸ್ಸು ದೊರೆಯುತ್ತದೆ. ಆದ್ದರಿಂದ ಪ್ರತಿದಿನ ಕೆಲವೇ ನಿಮಿಷಗಳನ್ನು ಮೀಸಲಿಟ್ಟು ಶ್ರೀ ಹಯಗ್ರೀವ ಸಂಪದಾ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿ ಭಗವಂತನ ಕೃಪೆ ನಾವೆಲ್ಲ ಪಡೆಯೋಣ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮಗೆ ಯಾರಿಗೆ ಬೇಕು ಅವರಿಗೆ, ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ಮತ್ತು ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕವಾದ ಯಾವುದನ್ನ ವಿಡಿಯೋನ ನಿಮಗೆ ಬೇಕಂದ್ರೆ ನೀವು ಕಾಮೆಂಟ್ಸ್ನ ಹಾಕಿರಿ, ಅದ್ರ ಬಗ್ಗೆ ನಾನು ಹಾಕ್ತೀನಿ. ಮತ್ತು ನಾನು ಕೆಲವೊಂದು ಮಾಹಿತಿಯನ್ನು ಹಾಕ್ತಾ ಇರ್ತೇನೆ, ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಶ್ರೀ ಲಕ್ಷ್ಮೀ ಹಯಗ್ರೀವಾಯ ನಮಃ. ಧನ್ಯವಾದ.